ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಬ್ರೋಕರ್ ಕಡೆಯಿಂದ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಕೋಮಲ್ ಫಂಡರ್ ಅಂತೇಳ್ಬಿಟ್ಟು, ಅಂದರೆ ಕೋಮಲ ಇವರ ಒಂದು ಹೆಸರಾಗಿರುತ್ತೆ. ಊರು ಬೆಂಗಳೂರು ಭಾಗದವರು. ಸಮಸ್ಯೆ ಜಿಲೇಬಿಯಿಂದ ಬಿಳಿ ರಸ ಸೋರುತ್ತಿದೆ. ಸೊ ಇದೊಂದು ಇವರ ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ಈ ಒಂದು ಪ್ರೊಫೈಲನ್ನು ಹಂಚಿಕೊಂಡಿದ್ದಾರೆ. ಬಯಕೆ ಸುಖ ಪಡೆದು ಸಂತೋಷವಾಗಿರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಸಂಪಾದನೆ ತಿಂಗಳಿಗೆ 1.5 ಲಕ್ಷ ದುಡ್ಡು ಮಾಡುತ್ತೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕೆಲಸ ಸ್ಟಾಕ್ ಮಾರ್ಕೆಟ್ ಟ್ರೇಡನ್ನು ಮಾಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ದುಡ್ಡಿದ್ದರೂ ಕೂಡ ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ 1 ಮಿನಿಟು. ಸೊ ಮೊದಲನೇದಾಗಿ ತಿಂಗಳಿಗೆ ಹೆಚ್ಚು ಕಡಿಮೆ 1.5 ಲಕ್ಷ ದುಡ್ಡು ದುಡಿಯುತ್ತೇನೆ ಅಂತೇಳಿ ತಿಳಿಸಿರೋದು. ಗಂಡ ಇಲ್ಲದೆ ಜೀವನ ನಡೆಸಲು ಆಗುತ್ತಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ತೂತಿನಿಂದ ಇತ್ತೀಚೆಗೆ ನೀರು ಸೋರುತ್ತಿದೆ, ಕಾರಣ ಸುಖ ಇಲ್ಲದೆ ಉದ್ರೇಕ ಆಗಿರುವ ಕಾರಣಕ್ಕೆ ನೀರು ಸೋರುತ್ತಿದೆ ಅಂತೇಳಿ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿರೋದು. ಗುಪ್ತವಾಗಿ ಬಂದು ಸುಖ ಕೊಡಿ, ದುಡ್ಡು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರು ಸದ್ಯ ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಇಂಥವರಿಗೆ ಮಾತ್ರ ಕೊಡುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ ಕರೆದಾಗ ಬಂದು ಸುಖ ಕೊಡೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಇನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಸಕ್ತಿ ಇದ್ದರೆ ಹೇಳಿ ಕೊಡುತ್ತೇನೆ, ಒಳ್ಳೆ ದುಡ್ಡು ಮಾಡುವ ದಾರಿ ಕೂಡ ಹೇಳಿ ಕೊಡುತ್ತೇನೆ, ಇಂಟ್ರೆಸ್ಟ್ ಇದ್ದವರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ತಿಳಿಸಿರೋದು. ನನಗೆ ಮಾತ್ರ ಸುಖದಲ್ಲಿ ಯಾವತ್ತೂ ಕೂಡ ಕಡಿಮೆ ಮಾಡಬಾರ್ದು, ಈ ಥರ ಭಾವನೆ ಇದ್ದವರು ಹಿಂದೆ ಕರೆ ಮಾಡಿ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಹೌ ಟು ಟ್ರೇಡ್ ಸಕ್ಸಸ್ಫುಲಿ ವಿತ್ ಲೋ ಕ್ಯಾಪಿಟಲ್, ಅಂದರೆ ಲೋ ಕ್ಯಾಪಿಟಲ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ಟ್ರೇಡನ್ನು ಮಾಡೋದು ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿರೋದು. ಟ್ರೇಡಿಂಗ್ ವಿತ್ ಲೋ ಕ್ಯಾಪಿಟಲ್ ರಿಕ್ವೈರ್ ಕೇರ್ಫುಲಿ ಪ್ಲಾನಿಂಗ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಹಿಯರ್ ಆರ್ ದ ಸಮ್ ಟಿಪ್ಸ್ ಅಂತೇಳಿ ತಿಳಿಸಿರೋದು. ಅಂದರೆ ಲೋ ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಕೇರ್ಫುಲ್ಲಾಗಿ ಪ್ಲಾನಿಂಗ್ ಮಾಡಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ದುಡ್ಡನ್ನು ಮಾಡೋದು ಅಂತೇಳಿ ಕೆಲವೊಂದು ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಮೊದಲನೇದು, ಸ್ಟಾರ್ಟ್ ಸ್ಮಾಲ್, ಬಿಗಿನ್ ವಿತ್ ಆನ್ ಅಮೌಂಟ್ ಯು ಕ್ಯಾನ್ ಅಫೋರ್ಡ್ ಟು ಲಾಸ್ ವಿತೌಟ್ ಸಿಗ್ನಿಫಿಕೆಂಟ್ ಫೈನಾನ್ಷಿಯಲ್ ಸ್ಟ್ರೈನ್ ಅಂತೇಳಿ ತಿಳಿಸಿರೋದು. ಅಂದರೆ ಮೊದಲನೇದಾಗಿ ಸಣ್ಣ ಅಮೌಂಟಿಂದ ಟ್ರೇಡನ್ನು ಮಾಡಿ ಅಂತೇಳಿ ಹೇಳಿಕೊಂಡಿರೋದು. ಇನ್ನು ಎರಡನೇದು, ಫೋಕಸ್ ಆನ್ ಲೋ ಕಾಸ್ಟ್ ಅಸೆಟ್ಸ್, ಅಂದರೆ ಮಾರ್ಕೆಟ್ ಟ್ರೇಡಿಂಗ್ ಮಾಡುವಾಗ ಲೋ ಕಾಸ್ಟ್ ಅಸೆಟ್ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ಸೊ ಇವರು ಕೂಡ ಇದನ್ನೇ ಹೇಳ್ತಾ ಇರೋದು. ಲುಕ್ ಫಾರ್ ಮಾರ್ಕೆಟ್ಸ್ ವಿತ್ ಲೋ ಎಂಟ್ರೀಸ್ ಬ್ಯಾರಿಯರ್ಸ್ ಸಚ್ ಆಸ್ ಪೆನ್ನಿ ಸ್ಟಾಕ್ ಆರ್ ಕ್ರಿಪ್ಟೋ ಕರೆನ್ಸೀಸ್, ಅಂದರೆ ಲೋ ಕಾಸ್ಟಲ್ಲಿ ಇರ್ತಕ್ಕಂತಹ ಬ್ಯಾರಿಯರ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕ್ರಿಪ್ಟೋ ಕರೆನ್ಸೀಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಹೈ ರಿಟರ್ನ್ಸನ್ನು ಪಡಿಬೋದು. ಮೂರನೇದು, ಲಿವರೇಜ್ ಅಂತೇಳಿ ತಿಳಿಸಿರೋದು. ಯೂಸ್ ಲಿವರೇಜ್ ವೈಸ್ಲಿ ಬಟ್ ಕಂಟಿನ್ಯೂಸ್ಲಿ, ಇಟ್ ಕ್ಯಾನ್ ಇಂಪ್ಲೈ ಗೇನ್ಸ್ ಬಟ್ ಆಲ್ಸೋ ಲಾಸಸ್, ಸೊ ಬಿ ಮೈಂಡ್ಫುಲ್ ಆಫ್ ಯುವರ್ ರಿಸ್ಕ್ ಟಾಲರೆನ್ಸ್ ಅಂತೇಳಿ ತಿಳಿಸಿರೋದು. ಅಂದರೆ ಲಿವರೇಜನ್ನು ಯೂಸ್ ಮಾಡಿಕೊಂಡು ಕಂಟಿನ್ಯೂಸ್ಲಿ ನೀವು ಪ್ರಾಫಿಟನ್ನು ಮಾಡ್ಬೋದು, ಆದರೆ ಮೈಂಡ್ಫುಲ್ಲಾಗಿ ನೀವು ಟ್ರೇಡ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಲಾಸಸ್ ಕೂಡ ನೀವು ಅನುಭವಿಸ್ಬೋದು ಅಂತೇಳಿ ಹೇಳಿಕೊಂಡಿರೋದು. ನಾಲ್ಕನೇದು, ಡೈವರ್ಸಿಫೈ ಕೂಡ ಇರುತ್ತೆ. ಇನ್ನು ಎಜುಕೇಟ್ ಯುವರ್ ಸೆಲ್ಫ್, ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಎಜುಕೇಟೆಡ್ ಆಗಿರಬೇಕಾಗುತ್ತೆ. ಇನ್ನು ಆರನೇದು, ಪ್ರಾಕ್ಟೀಸ್ ವಿತ್ ಡೆಮೋ ಅಕೌಂಟ್ಸ್, ಅಂದರೆ ಡೆಮೋ ಅಕೌಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಒಳ್ಳೆಯದು, ಯಾಕಂದರೆ ಅದರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೆಟ್ ರಿಯಾಲಿಸ್ಟಿಕ್ ಗೋಲ್ಸ್, ಅಂದರೆ ನಿಮಗೆ ಬೇಕಾಗಿರ್ತಕ್ಕಂತಹ ಗೋಲನ್ನು ಸೆಟ್ ಮಾಡಿಕೊಂಡು ಟ್ರೇಡ್ ಮಾಡಿ. ಸೊ ಯಾವ ಒಂದು ಗೋಲ್ ನೀವು ರೀಚ್ ಆಗ್ತಾರಲ್ಲ, ನಂತರ ಅದರಿಂದ ಎಕ್ಸಿಟ್ ಆದರೆ ಒಳ್ಳೆ ಪ್ರಾಫಿಟ್ ಕೂಡ ಮಾಡ್ಬೋದು. ಇನ್ನು ಎಂಟನೇದು, ಕಂಟ್ರೋಲ್ ಎಮೋಷನ್ಸ್, ಅಂದರೆ ಸ್ವಲ್ಪ ಲಾಸ್ ಆದಾಗ ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಇರುತ್ತೆ, ಸೊ ಹಾಗಾಗಿ ಕಂಟ್ರೋಲ್ ಕೂಡ ಮಾಡ್ಕೊಳ್ಬೇಕು. ಒಂಬತ್ತನೇದು, ಮಾನಿಟರ್ ಯುವರ್ ಟ್ರೇಡ್ಸ್, ಅಂದರೆ ನಿಮ್ಮ ಟ್ರೇಡನ್ನು ಮಾನಿಟರ್ ಮಾಡ್ತಕ್ಕಂತಹ ಕೆಲಸ ಕೂಡ ನೀವು ಮಾಡ್ತಾ ಹೋಗಬೇಕು. ಇನ್ನು ಲಾಸ್ಟ್ ಪಾಯಿಂಟ್ 10ನೇದು, ಕನ್ಸಿಡರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಅಂದರೆ ನೀವು ಹೆಚ್ಚಿನ ಆದ್ಯತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೊಡಬೇಕಾಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಈ ಥರ ಮಾಡೋದ್ರಿಂದ ನೀವು ಟ್ರೇಡ್ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು. ಸೊ ಇದಿಷ್ಟು ಸ್ನೇಹಿತರೆ, ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.